ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಆಂಧ್ರೆಯ ಜಗದೀಶ್ವರಿ ದೇವಸ್ಥಾನದಲ್ಲಿ ದಿನನಿತ್ಯ ಪೂಜೆ ನಡೀತಾ ಇರುವಂಥದ್ದು. ನಾವೀಗ ಜಗದೀಶ್ವರಿ ದೇವಸ್ಥಾನದ ಆವರಣದಲ್ಲಿದ್ದೇವೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು 2025 ಡಿಸೆಂಬರ್ 17ರಂದು ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಈ ಮೊದಲು 2019ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆಗೆ ಬರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಜಗದೀಶ್ವರಿ ದೇವಿಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿರುವಂಥದ್ದು. ದೇವಿಯ ಆಶೀರ್ವಾದದಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಬಹುಮತದ ಸರ್ಕಾರ ಬಂದಿತ್ತು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕರಿಸಿದರೆ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅದಾದ ಬಳಿಕ 2025 ಡಿಸೆಂಬರ್ 17ರಂದು ಡಿ.ಕೆ. ಶಿವಕುಮಾರ್ ಅವರು ಪುನಃ ಮತ್ತೆ ಈ ಜಗದೀಶ್ವರಿ ದೇವಾಲಯದ ಸನ್ನಿಧಿಗೆ ಬಂದು ಇನ್ನಷ್ಟು ಪೂಜೆ ಹವನಗಳನ್ನು ನೆರವೇರಿಸಿರುವಂಥದ್ದು. ಏನಂತಂದರೆ ರಾಜಕೀಯದಲ್ಲಿ ಇನ್ನಷ್ಟು ನನಗೆ ಉನ್ನತಿ ಸಿಗಬೇಕು, ಆ ಹಿನ್ನೆಲೆಯಲ್ಲಿ ಇಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಲಿ ಸೇವೆ, ಪಟ್ಟೆ ಸೀರೆಯ ಅರ್ಪಣೆ ಸೇರಿದಂತೆ ಅನೇಕ, ಅದರಲ್ಲೂ ಪ್ರಮುಖವಾಗಿ 9 ವಿಶೇಷ ಆರತಿಯ ಪೂಜೆಯನ್ನು ಈ ಒಂದು ಸನ್ನಿಧಾನದಲ್ಲಿ ಸಲ್ಲಿಸಿರುವಂಥದ್ದು. ನಿರಂತರ 2 ತಾಸಿನ ದೇವಿಯ ನುಡಿ ಸೇವೆಯ ಬಳಿಕ ಡಿ.ಕೆ. ಶಿವಕುಮಾರ್ ಅವರಿಗೆ ತಾಯಿ ನುಡಿಯನ್ನು ನೀಡಿದ್ದು, ಮುಂದಿನ ಮುಖ್ಯಮಂತ್ರಿ ಕೆಲವೇ ತಿಂಗಳಲ್ಲಿ ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಲಿದ್ದೀರಿ ಎನ್ನುವ ಕುರಿತಾಗಿ. ಆ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಮತ್ತು ಅಭಿಷೇಕವನ್ನು ಇಲ್ಲಿಯ ದೇವಸ್ಥಾನದ ಅರ್ಚಕರಾದಂಥ ಗಣೇಶ್ ಅವರು ನೆರವೇರಿಸಿಕೊಂಡು ಬಂದಿದ್ರು. ರಾಜಕೀಯದಲ್ಲಿ ಉನ್ನತಿಯನ್ನು ಸಾಧಿಸಬೇಕು, ಪ್ರಗತಿಯನ್ನು ಸಾಧಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಜಗದೀಶ್ವರಿ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ದೇವಸ್ಥಾನದ ಅರ್ಚಕರಾದಂಥ ಗಣೇಶ್ ಅವರು ಇದ್ದಾರೆ. ಸರ್, ಮೊದಲು 2019ರಲ್ಲಿ ಬಂದಿದ್ರು, ಬಳಿಕ 2025 ಡಿಸೆಂಬರ್ದಲ್ಲೂ ಬಂದು ಏನು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಸರ್? 2019ರಲ್ಲಿ ಬಂದು ನಮ್ಮ ಪ್ರಸಾದ ಕೇಳಿ ನಮ್ಮ ದೇವರ ಪದ್ಧತಿಯ ಪ್ರಕಾರವಾಗಿ ಏನು ಪೂಜೆ ಮಾಡಿಸುವಂಥದ್ದಿದೆ ಅದನ್ನು 2019ರಲ್ಲಿ ಮಾಡಿಸಿದ್ರು. ಅವ್ರಿಗೆ ಬೇಕಾದಂಥ ವಿಚಾರಗಳೆಲ್ಲದನ್ನು ಆವತ್ತಿನ ದಿವಸದಲ್ಲೇ ಎಲ್ಲ ಕೇಳಿಬಿಟ್ಟಿದ್ರು. ಅವರು ಕೇಳಿದವಾಗ ದೇವಿ ಅವ್ರಿಗೆ ಏನೇನು ಮಾಡ್ತೇನೆ ಅಂತೇಳಿ ಹೇಳಿತ್ತು ಅದನ್ನೆಲ್ಲ ಪ್ರಸಾದ ರೂಪದಲ್ಲಿ ಹೇಳಿತ್ತು ದೇವರು. ನಮ್ಮ ದೇವರಲ್ಲಿ ವಿಶೇಷ ಅಂತ ಹೇಳಿದ್ರೆ ಏನು ಕೇಳ್ತಾರೆ, ಅರ್ಜಿ ಬರೆದಿಟ್ಟು ಪ್ರಸಾದ ಏನು ಕೇಳ್ತಾರೆ ಅದು ತಾಯಿ ಒಂದು ಸಲ ಕೊಡ್ತು ಅಂತ ಹೇಳಾದ್ಮೇಲೆ ಅದು ನೆರವೇರ್ತದೆ. ಅದನ್ನು ಎಷ್ಟು ದಿನ ಅಂತ ಹೇಳೋ ಸಮೇತ ಕೇಳ್ತಾರೆ ಜನ. ಆ ರೀತಿಯಲ್ಲಿ ಅದು ಪ್ರಸಾದ ಕೊಡ್ತದೆ. ಮತ್ತು 19ರಲ್ಲೂ ಅದೇ ಥರ ಕೊಟ್ಟಿತ್ತು ದೇವಿ. ಮತ್ತು ಇವಾಗಲೂ ಇದು ಡಿಸೆಂಬರ್ ಇದರಲ್ಲಿ 25ರಲ್ಲಿ ಬಂದವಾಗ ಡಿಸೆಂಬರಲ್ಲಿ ಬಂದವಾಗ ಅವ್ರು ಏನು ಕೇಳಬೇಕು ಅದನ್ನು ಸಹ ಎಲ್ಲ ಕೇಳಿದರು. ಅವರಿಗೆ ಸಿ ಎಮ್ ಆಗೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ಏನೇನು ಹೇಳಿ ಎಲ್ಲದನ್ನು ತಾನು ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಡಿಸೆಂಬರ್ದಲ್ಲಿ ಬಂದಾಗ 3 ತಿಂಗಳ ಕಾಲ ವಿಶೇಷ ಪೂಜೆಯನ್ನು ತಾವು ಈ ದೇವಿಯಲ್ಲಿ ಸಲ್ಲಿಸ್ತಾ ಇದ್ದೀರಿ ಅಂತ ಹೇಳಿ ಕೇಳ್ಪಟ್ಟೆ. ಏನೇನು ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದೀರಿ ಸರ್? ಅಂದರೆ ಅವರಿಗೆ ಅವರ ಸಂಕಲ್ಪದಲ್ಲಿ ಸಿ ಎಮ್ ಆಗೋದ ತನಕ ಒಂದು 3 ತಿಂಗಳ ತನಕನಾದರೂ ತನ್ನ ಸಂಕಲ್ಪದಲ್ಲಿ ತಾಯಿಗೆ ಪೂಜೆ ಮಾಡಿ ಪ್ರಸಾದ ಕೇಳಬೇಕು ಅಂತ ಹೇಳಿದ್ರು ಪ್ರತಿನಿತ್ಯ. ಅದೇ ಪ್ರಕಾರವಾಗಿ ಅವ್ರು ಏನು ಬಂದಿದ್ದರು ಡಿಸೆಂಬರ್ದಲ್ಲಿ, ಆ ದಿವಸದಿಂದ ಪ್ರಸಾದ ಕೇಳಿದ ಆ ದಿವಸದಿಂದ ಅವರದ್ದು ಮತ್ತು ಅವ್ರ ಮನೆಯವರ ಎಲ್ಲರ ಸಂಕಲ್ಪದಲ್ಲೂ ತಾಯಿಗೆ ಅಭಿಷೇಕ ಸಂಕಲ್ಪ ಮಾಡಿ ಅಭಿಷೇಕ ಮತ್ತು ಅಲಂಕಾರ ಪೂಜೆ, ಮಂಗಳಾರತಿ ಮತ್ತು ನೈವೇದ್ಯಾದಿಗಳು ಪ್ರತಿಯೊಂದು ಅವ್ರ ಸಂಕಲ್ಪದಲ್ಲಿ ಅವ್ರ ಮನೆಯವ್ರ ಸಂಕಲ್ಪದಲ್ಲಿ ಮಾಡಿ ಒಂದು ಪ್ರಸಾದ ಅವ್ರು ಸಿ ಎಮ್ ಆಗೋದ್ರ ಬಗ್ಗೆ ಕೇಳಾಗಿತ್ತದ. ಅದು ಇವತ್ತೆಲ್ಲರಿಗೂ ಕೇಳಾಗಿದೆ. ನಾಳೆ ಅವರ ಏನು ಸಿ ಎಮ್ ಸ್ಥಾನ ಅಲಂಕರಿಸ್ತಾರೆ ಅವರು ಅಲ್ಲಿ ಆವತ್ತಿನ ತನಕ ದೇವಿಗೆ ಇದು ಮಾಡಿ ಆವತ್ತೇ ತಾಯಿಗೆ ಮಹಾಲಂಕಾರ ಮತ್ತು ಏನೇನು ವಿಶೇಷ ದೇವಿ ಮಾಡಬೇಕು ಅವರಲ್ಲಿ ಅಲಂಕರಿಸಬೇಕು. ಇಲ್ಲಿ ತಾಯಿಗೆ ಆ ರೀತಿ ಆ ದಿವಸ ಅಷ್ಟು ವಿಶೇಷವಾಗಿ ಪೂಜೆ ಅವ್ರ ಸಂಕಲ್ಪದಲ್ಲಿ ನಡೀತದೆ. ಈಗಾಗಲೇ CLP ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಈ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ತಮ್ಮನ್ನು ಸಂಪರ್ಕಿಸಿದ್ರ ಅಥವಾ ಮುಖ್ಯಮಂತ್ರಿ ಆದ ನಂತರ ಯಾವತ್ತೂ ಬರುವುದಾಗಿ ಹೇಳಿದ್ದಾರೆ? ಇಲ್ಲ, ಈಗ ಅವ್ರು ನನಗೆ ಸಂಪರ್ಕಿಸಲಿಲ್ಲ. ಅವ್ರನ್ನ ಆತ್ಮೀಯರಾದವರು ಮತ್ತು ಅವರ ಬಿ ಎ ಅವರೆಲ್ಲ ಮತ್ತೆ ಮಾತಾಡಿ ಎಲ್ಲ ವಿಷಯ ಹೇಳಿದರು. ಹೀಗೆ ಮತ್ತು ಪೂಜೆ ನಡೀತಿರೋದ್ರ ಬಗ್ಗೆ ಎಲ್ಲ ವಿಚಾರಿಸಿದರು ಅವ್ರ ಜನ. ಅದನ್ನೆಲ್ಲ ಹೇಳಿದ್ದೀನಿ ಅವರಿಗೆ. ಆಯಿತು ಮತ್ತು ಮಾತಾಡ್ತೀವಿ ಅಂತೇಳೆಲ್ಲ ಹೇಳಿದ್ದಾರೆ. ಮತ್ತು ನಿಮ್ಮ ಹತ್ರ ಇಷ್ಟು ಮಾತಾಡಲಿಕ್ಕೆ ನಾನು ಅವ್ರ ಒಪ್ಪಿಗೆ ತಗೊಂಡೆ ಮಾತಾಡ್ತಿರೋದು, ಅವ್ರ ಜನರ ಒಪ್ಪಿಗೆ ತಗೊಂಡು. ಹಾಗಾಗಿ ಜಾಸ್ತಿ ಮಾತಾಡಲಿಕ್ಕೆ ಇದಾಗೋದಿಲ್ಲ. ಅವ್ರು ಫಸ್ಟ್ ಮೊದಲೊಂದು ಸಲ ಆ ಸ್ಥಾನದ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ, ಆಮೇಲೆ ಮಾತಾಡುವಂಥದ್ದು ಅದು ಇದೇನು ತೊಂದರೆ ಇಲ್ಲ. ಇವಿಷ್ಟು ದೇವಾಲಯದ ಅರ್ಚಕ ಗಣೇಶ್ ಅವರ ಮಾತಾಗಿರುವಂಥದ್ದು. ಏನಂತಂದರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಕಳೆದ 3 ತಿಂಗಳಿಂದ ಈ ಒಂದು ದೇವಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಎನ್ನುವ ಕುರಿತಾಗಿ ವಿಶೇಷ ಪೂಜೆಯನ್ನು ನಡೆಸಿರುವಂಥದ್ದು. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.